ಅಪ್ಪ ಅಮ್ಮ ಇದ್ದಾರೆ, ಅರ್ಧ ಅರ್ಧ ನಮಗೂ ಹಿರಿಯವನಿಗೂ ಚಿಕ್ಕವನಿಗೂ ಅಂದರೆ ನನಗೆ ಸ್ವಲ್ಪ ಜಾಸ್ತಿ ಬಂದರೆ ಚೆನ್ನಾಗಿರುತ್ತೆ, ಫುಲ್ ನನಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಎಂಬುದಾಗಿ ಬಯಸುವ ಈ ಕಾಲದಲ್ಲಿ ಅಣ್ಣ ಹೇಳ್ತಾ ಇದ್ದಾನೆ, ನಿನ್ನ ತಮ್ಮನೇ, ನನಗೆ ಅಪ್ಪ ಕೊಟ್ಟಿರೋದು ನನಗೆ ಸಾಕು, ನನಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಸಾಕು, ನೀನೇ ಏನು ಮಾಡು. ಎಷ್ಟು ಒಳ್ಳೆಯವನು ನೋಡ್ರಿ. ಏಸ ಹತ್ರ ಕಳಿಯೋದು ನಾವು ತುಂಬ ಇದೆ, ಅನೇಕ ಕಾರ್ಯಗಳಿದೆ. ಇಷ್ಟು ಒಳ್ಳೆಯವನನ್ನು ಬಿಟ್ಟು ಯಾಕೋಬನನ್ನು ದೇವರು ಆರಿಸಿಕೊಂಡರೆಂದರೆ ಅವನು ತುಂಬ ಒಳ್ಳೆಯವನಂತ ಆರಿಸಿಕೊಂಡ್ರ? ಅವನು ತುಂಬ ಪರಿಶುದ್ಧನು ಎಂಬುದಾಗಿ ಆರಿಸಿಕೊಂಡ್ರ? ಅವನು ತುಂಬ ಜ್ಞಾನಿ ಎಂಬುದಾಗಿ ಆರಿಸಿಕೊಂಡ್ರ? ಅವನು ತುಂಬ ಬಲಶಾಲಿ ಎಂಬುದಾಗಿ ಆರಿಸಿಕೊಂಡ್ರ? ತುಂಬ ಪ್ರೇಯರ್ ಮಾಡ್ತಾನೆ ಎಂಬುದಾಗಿ ಆರಿಸಿಕೊಂಡ್ರ? ಯಾವುದೂ ಇಲ್ಲ. ಎಲ್ಲವೂ ಆತನ ಕೃಪೆಯೇ ಆಗಿದೆ, ಆತನ ಕೃಪೆಯೇ ಆಗಿದೆ. ಯಾಕೆ ನನ್ನನ್ನು ದೇವರು ಆರಿಸಿಕೊಂಡರು ಎಂಬುದಾಗಿ ಕಾರಣವೇ ಅನೇಕರಿಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಕೃಪೆ ಎಂಬುದಾಗಿ